ನೀರ ಇಲ್ಲ ಇಲ್ಲಿ ವಾರ್ಡ್ ಮೆಂಬರ್ ನಮ್ಗೆ ಇದ್ರು ಇಲ್ಲರಂಗ ಆಗಿದೆ ಪರಿಸ್ಥಿತಿ. ಎಷ್ಟೊತ್ತಿಗೆ ಬರ್ತವೆ ನೀರು ಬಿದ್ದು ಮಾರಿ ನೋಡ್ರಿ ಏನ ರಾತ್ರಿ ಹೆಚ್ಚು ಕಡೆ ಮುದು ಹುಡುಗರ್ಗಿಲ್ಲಿ ಯಾರು ಕೇಳ್ಬೇಕ್ರಿ? ನೀರಿನ ಸಮಸ್ಯೆಗೆ ಬೀದಿಗಿಳಿದ ಗೌಳೇರಗುಡಿ ಜನತೆ. ಇಲ್ಕಲ್ ಜನತೆಗೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಲು 2015ರಲ್ಲಿ 24 ತಾಸು ಕುಡಿಯುವ ನೀರಿನ ಯೋಜನೆಯನ್ನ ಜಾರಿಗೆ ತಂದರು. ಆದರೆ ಹಲವು ವರ್ಷ ಸರಿಯಾಗಿ ನೀರು ಬಂದರೂ ಕಳೆದ 1 ವರ್ಷದಿಂದ ಕುಡಿಯುವ ನೀರಿಗಾಗಿ ಜನ ರೋಸಿ ಹೋಗಿದ್ದಾರೆ. ಅದರಂತೆ ಇಲ್ಕಲ್ ನಗರದ ಗೌಳೇರಗುಡಿ ವಾರ್ಡ್ನ ಜನರು ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಖಾಲಿ ಕೋಡೆಗಳನ್ನ ಹಿಡಿದು ಪ್ರತಿಭಟನೆ ಮಾಡಿದ್ರು. ಅದೇ ವಾರದಾಗ ಒಮ್ಮೆ 2 ವಾರಕ್ಕೊಮ್ಮೆ ಬಿಡಾಕತ್ತಾರ. ಯಾವಾಗ ಬೇಕು ಅವಾಗ ನೀರು ಬಿಡ್ತಾರ. ನಾವು ನಮ್ಮ ವಾರ್ಡ್ ಮೆಂಬರಿಗೆ ಕಾಲ್ ಮಾಡಿದ್ರೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ನಮ್ಮ ವಾರ್ಡ್ ಮೆಂಬರ್ ಕೂಡ ಬರ್ತಾ ಇಲ್ಲ. ಓಣಿಗೆ ಬಂದ್ರಪ್ಪ ಅಂದ್ರೆ ಏನೈತಿ ಒಂದು 5 ನಿಮಿಷ ನಿಂತಂಗೆ ಮಾಡಿ ಹೋಗ್ಬಿಡ್ತಾರ. ಫೋನ್ ಸ್ವಿಚ್ ಆಫ್ ಮಾಡ್ತಾರೆ. ನಾವು ಕಾಲ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ತಾರೆ. ನಾವು ಏನಾವ್ರಿಗೆ ಒಂದು ಸಲ ತೊಂದರೆ ಕೊಟ್ಟಂಗೆ ಆಗುತ್ತೆ. ಆಮೇಲೆ ಮುನ್ಸಿಪಾಲ್ಟಿಯವ್ರು ಬರ್ತಾರೆ. ನಮ್ಗೆ ಆಶ್ವಾಸನೆ ಏನು ಕೊಡ್ತಾರೆ ಅಂದರೆ ಈ ಸದಾ ಬಿಡ್ತೀವೋ ಮರಿ ಈಗ ಬಿಡ್ತೀವಿ ರೀ ಹಂಗ್ರಿ ಹಿಂಗ್ರಿ ಅಂತೇಳಿ ಹೇಳ್ತಾರೆ. ನೀರು ಹಂಗ್ರೂ ಬರೋಂಗಿಲ್ಲ. ನಮ್ಮ ಏರಿಯಾಗೆ ಬಂದರೂ ಆ ಹನುಮಪ್ಪ ಗುಡಿ ಆ ಸೈಡ್ ಬಂದಿರ್ತಾ ಈ ಸೈಡ್ ಬಂದಿರಂಗಿಲ್ಲ. ನಮ್ಮ ತಾಯಂದ್ರೆ ಯಾವಾಗ ನೀರು ತುಂಬ್ಯಾರ ಅಂತೇಳಿ ಕೇಳ್ತೀವಿ ರೀ. ಅವ್ರಿಗೆ 1 ಸೆಕೆಂಡ್ ಕೇಳ್ರಿ. ರಾತ್ರಿ ಎಷ್ಟೊತ್ತಿಗೆ ನೀರು ತುಂಬ್ತೀರ ಮರಿ ನೀವು? 2 ಗಂಟೆಗೆ 2 ಗಂಟೆ ದಿವಸ ಯಾವಾಗಾರ ಒಮ್ಮೆ ಬರ್ಬೋದ್ರಿ? ಯಾವಾಗಾರ ಒಮ್ಮೆ ಅದು ಸಣ್ಣ ಬರ್ತ. ವಿಪರ್ಯಾಸ ಅಂದ್ರೆ ಇದಕ್ಕೆ ಅಂತಾರೆ. ಈ ಹಿಂದೆ ನಗರಸಭೆಯಲ್ಲಿ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಇದೇ ಗೌಳೇರಗುಡಿ ವಾರ್ಡ್ನ ಕಾಂಗ್ರೆಸ್ ಸದಸ್ಯೆ ರೇಷ್ಮಾ ಮಾರನ ಬಸರಿ ಮತ್ತು ಈಗಿನ ನಗರಸಭೆ ಅಧ್ಯಕ್ಷ ಸುಧಾರಾಣಿ ಸಂಗಮ್ ನಗರಸಭೆ ಮುಂದೆ ಪ್ರತಿಭಟನೆ ಮಾಡಿದ್ರು. ನಾವು ಕಾಂಗ್ರೆಸ್ ಇಂದ ಆಯ್ಕೆ ಆಗಿವಿ ಅನ್ನೋ ಒಂದು ಉದ್ದೇಶದಿಂದ ಹಂಗೆ ಮಾಡ್ತಾರೋ ನಮ್ಮ ವಾರ್ಡ್ಗಿರೋದು ದ್ವೇಷದ ಮೇಲೆ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಇವತ್ತಿಗಾದ್ರೂ 1 ರೂಪಾಯಿನೂ ಕೆಲಸ ನಮ್ಮ ವಾರ್ಡ್ನಾಗ ಇವ್ರು ಮಾಡ್ತಿಲ್ಲ. ಇಲ್ಲೇ ಉನ್ನತ ಬಿಜೆಪಿ ಆಡಳಿತ ಐತಿ. ಅವ್ರ ಅಧ್ಯಕ್ಷರದಾರ. ಅವ್ರು ನಮ್ಮ ಕಾಂಗ್ರೆಸ್ ಅಂತೇಳಿ ಕಡೆಗಣಿಸಾಕತ್ತಾರ. ಕಾಂಗ್ರೆಸ್ ಆಗಂತ ಇದ್ರು ಒಂದ ಈ ಸಲ ಕಾಂಗ್ರೆಸ್ ಇರ್ಬೋದು, ಇನ್ನೊಂದು ಬಿಜೆಪಿ ಇರ್ಬೋದು, ಈ ಸಲ ಬಿಜೆಪಿ ಇರ್ಬೋದು, ಇನ್ನೊಂದು ಕಾಂಗ್ರೆಸ್ ಇರ್ಬೋದು. ಸರ್ಕಾರ ಚೇಂಜ್ ಆಗ್ತಾ ಇರ್ತೈತೆ. ಅದು ನಮ್ಗೆ ಸಮಸ್ಯೆ ಇಲ್ಲ. ನಮ್ಗೇನ್ ಬೇಕು? ಹೆಣ್ಮಕ್ಳ ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು. ಆದ್ರೆ ಸದ್ಯ ಕಾಂಗ್ರೆಸ್ ಆಡಳಿತ ಚುಕ್ಕಾಣಿ ಹಿಡಿದ್ರು ಕಾಂಗ್ರೆಸ್ ಸದಸ್ಯರಿರುವ ವಾರ್ಡ್ನಲ್ಲಿಯೂ ಜನರ ಸಮಸ್ಯೆ ಕೇಳುವರೇ ಇಲ್ಲ ಎಂಬಂತಾಗಿದೆ. ಈ ವಾರ್ಡಿನ ನಗರಸಭೆ ಸದಸ್ಯೆ ರೇಷ್ಮಾ ಇದ್ರೂ ಇಲ್ಲದಂತಾಗಿದೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದ್ರು. ನಮ್ಮ ಹುಣಗುನ್ ಶಾಸಕರು ವಿಜಯನ್ ಕಾಶ್ಯಪ್ನವ್ರು ಕೂಡ ಇದ್ರ ಬಗ್ಗೆ ಸೂಕ್ತ 24x ನೀರಿನ ಬಗ್ಗೆ ಸೂಕ್ತ ಕ್ರಮ ತಗೊಂಡು ಸರಿಯಾಗಿ ವ್ಯವಸ್ಥೆ ನೀರಿನ ವ್ಯವಸ್ಥೆ ಮಾಡಬೇಕು. ಇದು ನಮ್ಮ ಗೋಳಾರಗುಡಿ ಬೇಡಿಕೆ ಇದೆ. ಏನ್ರಿ ಮೀಟಿಂಗ್ ಮಾಡ್ಬೇಕು. ಇಲ್ಲಿ ವಾರ್ಡ್ ಮೆಂಬರ್ ನಮ್ಗೆ ಇದ್ರು ಇಲ್ಲರಂಗ ಆಗಿದೆ ಪರಿಸ್ಥಿತಿ. ಯಾರಿಗೆ ಕೇಳ್ಬೇಕು ಅನ್ನೋದೇ ಪರಿಸ್ಥಿತಿ ಗೊತ್ತಿಲ್ಲ. ನೀರನ್ನ ಬಿಟ್ಟರು ರಾತ್ರಿ 2 ಗಂಟೆಗೆ ನೀರನ್ನ ಬಿಡ್ತಾರೆ. ಆಗ ನಮ್ಮ ಸಣ್ಣ ಮಕ್ಕಳು ಗೆದ್ದು ಕತ್ತಲಲ್ಲಿ ಬಿದ್ದು ಅನಾಹುತಗಳನ್ನ ಮಾಡಿಕೊಂಡಿದ್ದಾರೆಂದು ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ನೋಡ್ರಿ ಸರ್, ರಾತ್ರಿ ಬಿಟ್ಟರದ ಪರಿಣಾಮ ಇಲ್ಲಿ ಹುಡುಗರು ಬಿದ್ದು ನಾವ್ ಎದ್ದಾಗ ಹೇಳ್ತಾವ್ರಿ. ಹುಡುಗರು ಬಿದ್ದು ಮಾರಿ ನೋಡ್ರಿ ಇಲ್ಲಿ ಏನ ರಾತ್ರಿ ಹೆಚ್ಚು ಕಡೆ ಮುದು ಹುಡುಗರ್ಗಿಲ್ಲಿ ಯಾರು ಕೇಳ್ಬೇಕ್ರಿ? ನಮ್ಮ ಮನೆಯವರು ಗಾಡಿಗೆ ಹೋಗಿರ್ತಾರಿ. ಮನ್ಯಾಗ ಯಾರು ಇಲ್ರಿ ಗಂಡ್ಮಕ್ಳು. ಎಲ್ಲಿ ನೀರ್ ತುಂಬುದಲ್ರಿ ಹುಡುಗರು ನೋಡು ಮೇಲ್ರಿ ಬಿದ್ರಿ ಪರಿ ಹುಡುಗರ್ದ ಏನಾರ ಆದ್ರಿ ನೀರ್ ಬಡಾಕಲ್ರಿ. ಸಣ್ಣ ಹುಡುಗರ್ರಿ ಸಣ್ಣ ಹುಡುಗರು ಬೀಳಾಕತ್ತಾರ. ತಾಯಂದ್ರ ಯಾವಾಗ ಎದ್ದಾಳ್ತಾರ ಅವಾಗ ಎದ್ದಾಳ್ತಾರ ನೀರಿಗೆ. ಮತ್ತ ಹುಡುಗರು ಬಿದ್ರ ಅಂದ್ರ ಅವಾಗ ಅಷ್ಟೊತ್ತಿಗೆ ದವಾಖಾನೆ ಇರುತ್ತೇನ್ರಿ? ಮತ್ ಯಾರಿಗೆ ಹೇಳ್ಬೇಕ್ರಿ? ಇಲ್ಲಿ ಮೆಂಬರ್ನಿಗೆ ಹೇಳಿದ್ರೆ ಮೆಂಬರ್ ಕಿವಾಗ ಹಾಕನವಲ್ರು. ನೀರಿಂದ ಬಹಳ ಪ್ರಾಬ್ಲಮ್ ಆಗ್ಬಿಟ್ಟತ್ರಿ. ನಾ ಸ್ಕೂಲ್ ಟೀಚರ್ ಅದೇನೆ. ಬೆಳಗ್ಗೆ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೂ ನೋಡ್ಬೇಕಾ, ರಾತ್ರಿಗೆಲ್ಲ ನಿದ್ದಿಗೆಟ್ಟ ಏನ್ ಕೆಲಸ ನೀರ್ ತುಂಬೇಕಾ ಹೊರತಾಗೇನ್ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ಬೇಕು. ನಮ್ ಪ್ರಾಬ್ಲಮ್ ಕೇಳೋರು ಯಾರು? ಇದಕ್ಕೆ ಪರಿಹಾರ ಏನು? ಮುಂದೆ ಇದು ಪರಿಹಾರ ಏನ್ ಅನ್ನೋದು ಹುಡುಕ್ಬೇಕು. ರಾತ್ರಿ ಬಿಡೋದು ಏನ್ ಕೆಲಸ ಐತಿ? ನೀರು ಬೆಳಗ್ಗೆ ಬಿಡ್ರಲ್ಲ. ಬೆಳಗ್ಗೆ 1 ತಾಸು ಬಿಡ್ರಿ ನೀವು, ನಮ್ಗೇನ್ ಪ್ರಾಬ್ಲಮ್ ಇಲ್ಲ. ರಾತ್ರಿ ಬಿಡೋದ್ ಕೆಲ್ಸನೇ ಇಲ್ಲ. ಯಾವಾಗ ನೋಡಿದ್ರೆ 3 ಗಂಟೆ 4 ಗಂಟೆ ನೀರ್ ಬಿಟ್ರೆ ನಾವು ನಿದ್ದೆ ಮಾಡ್ಬೇಕೆ? ನೀರಿನ ಸಂಬಂಧ ಜಾಗರಣೆ ಮಾಡ್ಬೇಕಾ? ಸ್ಥಳಕ್ಕೆ ಆಗಮಿಸಿದ ನಗರಸಭೆ ಸಿಬ್ಬಂದಿಗಳನ್ನ ವಾರ್ಡಿನ ಜನತೆ ತರಾಟೆಗೆ ತೆಗೆದುಕೊಂಡಂತಹ ಘಟನೆಯೂ ನಡೆಯಿತು. ಅದೇ ಸರ್, ನಮ್ಮ ಸಮಸ್ಯೆ ಕೂಡ ಅದೇ ಸರ್. ಗುಡಿ ಹತ್ರ ಇದೆ, ನೀವು ಹೇಳಕತ್ತೀರಿ ನಿಜ. ನಮ್ಮ ತಾಯಂದ್ರು ಕೂಡ ಹೇಳ್ತಾರ ಗುಡಿಯಾಗ ನೀರ್ ಐತಿ, ಹನುಮಪ್ಪ ಗುಡಿ ಆ ಸೈಡ್ ನೀರ್ ಇರುತ್ತಾ, ಈ ಸೈಡ್ ಎದಕ್ ಬರಲ್ಲ? ಇದು ನಮ್ಮ ಪ್ರಶ್ನೆ. 1-2 ತಾಸು ತಡ ಮಾಡ್ಬೇಕು ಸರ್. ಅಲ್ಲಿ ಪ್ಯಾಕ್ ಅದ ಓಕೆ ಅಂತ ಮಾತಾಡಿ. ಓಕೆ ಸರ್, ಇದು 1 ದಿವಸದ ಸಮಸ್ಯೆ ಅಲ್ಲ ಸರ್. ನಮ್ದು ರಾತ್ರಿ 2 ಗಂಟೆಗೆ ಬಂದ್ರು ಅದೇ ಸಮಸ್ಯೆ ಸರ್. ಇವತ್ತು 1 ದಿನ ನೀವು ಹೇಳಾಕತ್ತೀರಿ ಸರ್. ಇವತ್ತು 1 ದಿವಸದಲ್ಲ, ರಾತ್ರಿ 2 ಗಂಟೆಗೆ ತುಂಬ್ತಾರ ನಮ್ಮ ತಾಯಂದ್ರು. ಅದು 1 ನಮೂನಿ ನೀರು ಫುಲ್ ಸ್ಲೋ ಬರುತ್ತಾ. ಇದು ದಿನನಿತ್ಯ ಸಮಸ್ಯೆ. ಈಗ ನೀವು ನೀರು ಬಿಟ್ಟಿರಿ ಸರ್. ಇವಾಗ ಗೋಳೇರಗುಡಿಯಾಗ ನೀರ್ ಐತಿ, 24x7 ನೀರಿದೆ ಸರ್. ನೀವು ಹೇಳೋ ಪ್ರಕಾರ ಇಲ್ಲಿಗೆ ಬರಾಕತ್ತಿಲ್ಲ.
ಅದು ಏನು ಸರ್ ಆಲ್ಮಟ್ಟಿಯಿಂದ ಗೋಳ್ಯಾರಗುಡಿ ಹನುಮಪ್ಪ ಗುಡಿ ಮಟ್ಟನೂ ಬರುತ್ತೆ ಸರ್. ಗೋಳ್ಯಾರಗುಡಿ ಹನುಮಪ್ಪ ಗುಡಿ ದಾಟಿ ಬರಕ್ಕೆ ಏನು ಪ್ರಾಬ್ಲಮ್ ಸರ್ ಅದಕ್ಕೆ? ಅಪ್ಸ್ಟ್ರೀಮ್ ಲೆವೆಲ್ ಇರ್ತ್ರಿ, ಎಲ್ಲ ಫಿಲ್ ಹಾಕೊಂತ ಬರ್ಬೇಕ್ರಿ. ಟೈಮ್ ಹಿಡಿತೈತಿ. ಸರ್ 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 ಎಷ್ಟು ದಿನ ಸರ್? ಅದ ಪ್ರಶ್ನೆ ಒಂದ ಸರ್. ಸಾಯಂಕಾಲ ಕ್ಲಿಯರ್ ಮಾಡಿ ಕೊಡ್ತೀವಿ ಫಸ್ಟ್. ಅಲ್ಲ ಇದು ಅದೇನೇ ಇರಲಿ, ಕುಡಿಯುವ ನೀರಿನ ಸಮಸ್ಯೆಯಿಂದ ಇಲ್ಕಲ್ ಜನತೆ ರೋಸಿ ಹೋಗಿದ್ದು, ಹಣ ಇದ್ದವರು ಟ್ಯಾಂಕರ್ ನೀರಿಗೆ ಮೊರೆ ಹೋಗಿದ್ದಾರೆ. ಆದರೆ ನಗರಸಭೆಯ ನೀರನ್ನೇ ಅವಲಂಬಿಸಿರುವ ಜನರು ಎಲ್ಲಾ ಕೆಲಸ ಬಿಟ್ಟು ಕುಡಿಯುವ ನೀರಿಗಾಗಿ ಕಾಯುವ ಪರಿಸ್ಥಿತಿ ಎದುರಾಗಿದೆ. ಇನ್ನಾದರೂ ಈ ಹಿಂದೆ ಕೆಲಸ ಮಾಡದ ನಗರಸಭೆ ಎಂದು ಆರೋಪಿಸಿದ ನಗರಸಭೆ ಸದಸ್ಯೆ ತಮ್ಮದೇ ಅಧಿಕಾರ ಇರೋದ್ರಿಂದ ಯಾವ ರೀತಿ ಜನರಿಗೆ ಸ್ಪಂದಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ವಿಜಯಧ್ವನಿ ನ್ಯೂಸ್, ಇಲ್ಕಲ್. ನೀರಿಲ್ಲ ಬರಾಗಲ್ರಿ. 1 ಗಂಟೆ 2 ಗಂಟೆಗೆ ಬಂದ್ರೆ ನಾವು ಸಣ್ಣ ಹುಡ್ರು ಕರ್ಕೊಂಡು ಸಣ್ಣ ಹುಡ್ರು ಇಟ್ಟು ಗುಡ್ಸಲ್ದಾಗಿರ್ತೀವಿ, ತಗಡ್ನ್ಯಾಗಿರ್ತೀವಿ. ಆಟತ್ನ್ಯಾಗ ಹುಡ್ರನ್ ಬಿಟ್ಟು ನಾವು ಹೊರಗೆ ಹೆಂಗೆ ಬರ್ಬೇಕು? ಹುಡ್ರು ಒಳಗಳದು ನಾವು ಯಾವ ಮುದುಕ್ರು ಕಟ್ಟಿ ತಳಗೆ ಬಿದ್ದು ಬಿಡ್ತೈತೇನ್ರಿ ರಾತ್ರಿ ಮಣ್ಣು ನಾವು ತುಗುಡ್ಸ್ಕೊಂಡು ಏನ್ರಿ ಸುಸ್ತಿ ಅದಾರಿರ್ತೀವಿ. ಆಗ ಹಿಂಗೆ ಮಾಡಿದ್ರೆ ನಮಗೆ ನೀರು ಸರಿಯಾಗಿ ಬಿಡ್ಬೇಕ್ರಿ. ಆಗಲೇ ಎತ್ತು ಬಿಡ್ರಿ, ಸಣ್ಣ ಬಿಡ್ರಿ, 1-2 ತಾಸು ನಾವು ತುಂಬ್ಕೊಂತೀವಿ ಏನ್ರಿ. ನಮ್ಗೆ ನೀರಿನ ಭಾಳ ತ್ರಾಸಾಗಿ ಬಿಡತ್ರಿ ಇಲ್ಲಿ ಮಗ. ತ್ರಾಸಾದ್ರೆ ಸುಸ್ತಾಗಿ ತೋರ್ಸ್ಕೊಂಬಂದಿವಿ ಅಂದ್ರೂ ಎದ್ದೇಳಕ್ಕಾಗಲ್ಲ ನೀರಿಗೆ. ಅದು ಎಲ್ಲಿದ್ದ ಕುಡಿಬೇಕು ನಾವು ನೀರು ನಮಗೆ ಕರೆಕ್ಟ್ ಬಿಡ್ಬೇಕ್ರಿ. ಮತ್ತೆ ನೀರು ಮತ್ತೆ ಲೈಟ್ ನೀರಿನ ಬಿಲ್ಗೆ ಮತ್ತೆ ವಾಳಿ ಪದೇ ಬರ್ತಾರ. ನೀರು ತುಂಬಲಿಕ್ಕೆ ಅಂದ್ರೂ ಬಿಲ್ ಬರ್ತತ, ತುಂಬಿದ್ರೂ ಬಿಲ್ ಬರ್ತತ. ಅವ್ರಿಗೆ ಕರೆಕ್ಟ್ ನಾವು ಕೊಡ್ಬೇಕಾ? ಅದ್ರ ಸರಿಯಾಗಿ ನೀರು ಬಿಡ್ಬೇಕ್ರಿ ಅವ್ರು ನಮ್ಗೆ. ಕರೆಕ್ಟ್ ಬಿಡ್ಬೇಕ್ರಿ ನೀರು. ನಮ್ಮ ಓಣಿ ಸಮಸ್ಯೆ ಏನಪ್ಪ ಅಂದ್ರೆ ನಮ್ಮ ವಾರ್ಡ್ ಮೆಂಬರ್ ನಿಂತ ನಮ್ಗೆ ಭಾಳ ಸಮಸ್ಯೆ ಆಗತೈತ್ರಿ. ರೇಷ್ಮಾ ಮಾರ್ಬಸ್ರಿ ಅವ್ರು ನಮ್ಮ ವಾರ್ಡ್ ಮೆಂಬರು, ವಾರ್ಡ್ ನಂಬರ್ 4 ಗೋಳ್ಯಾರಗುಡಿದು. ಇಲ್ಲಿ ನಮ್ಮ ಓಣ್ಯಾಗ ನಿಂತ್ರೆ ಯಾರು ಕಾಲ್ ಮಾಡಿದ್ರು ಅವ್ರು ಫೋನ್ ಹಚ್ಚಿದ್ರು ರೆಸ್ಪಾನ್ಸಿಬಿಲಿಟಿ ಮಾಡಲ್ಲ. ಆಮೇಲೆ ಏನೈತಿ ಇವತ್ತು ಬೆಳಗ್ಗೆ ಕೂಡ ನಮ್ಮ ತಾಯಂದ್ರೆ ಯಾರೋ ಫೋನ್ ಹಚ್ಚಿದ್ರಂತವ್ರಿಗೆ ಏನು ಮಾಡಿದ್ರಿ ಅವ್ರು ಫೋನ್ ಏನೋ ಸ್ವಿಚ್ ಆಫ್ ಮಾಡ್ಯಾರಂತ. ಫೋನ್ ಹಚ್ಚಿದ್ರಪ್ಪ ಅಂದ್ರೆ ನಮ್ಮ ವಾರ್ಡ್ ಮೆಂಬರ್ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಆಮೇಲೆ ಮುನ್ಸಿಪಾಲಿಟಿ ಅವ್ರು ಬರ್ತಾರೆ, ಬರೀ ಆಶ್ವಾಸನೆ ಕೊಡ್ತಾರೆ ನಮ್ಗೆ. ನೀರು ಬರಂಗಿಲ್ಲ, ನೀರು ಅಲ್ಲಿ ತಳಗ ಬರುತ್ತಾ ಮ್ಯಾಗ ಬರಂಗಿಲ್ಲ, ಮ್ಯಾಗ ಎದ್ರ ಸಂಬಂಧ ಬರಲ್ಲ ಅಂತೇಳಿ ಕೇಳಿದ್ರಪ್ಪ ಮುನ್ಸಿಪಾಲಿಟಿ ಅವ್ರು ಏನಂತಾರೆ ನಮ್ಗೆ ರೀಸನ್ ಅಲ್ರಿ ಮೋಟ್ರ್ ರಿಪೇರಿ ಐತಿ, ಪ್ರೆಷರ್ ಇಲ್ಲ, ನೀರು ಪ್ರೆಷರ್ ಬರಾಕತ್ತಿಲ್ಲ, ಬರೀ ಇಂಥವು ಏನೈತಿ ರೀಸನ್ ಕೊಡ್ತಾರೆ ಅವ್ರು ನಮ್ಗೆ. ಆ ರೀಸನ್ನಿಂದ ನಮ್ಮ ತಾಯಂದ್ರೆ ಬೇಸತ್ತದ ಹೋಗ್ಯಾರಿ. ರಾತ್ರಿ 2 ಗಂಟೆಗೆ 1 ಗಂಟೆಗೆ ನೀರು ಬರ್ತಾವೆ. ಏಮ್ಮ ಎಷ್ಟೊತ್ತಿಗೆ ಬರ್ತಾವೆ ಅವು ನೀರು? ಒಂದು ದಿವ್ಸ ಬಂದಿರ್ಬೋದು. ತಿಂಗಳ ಪೂರ್ತಿನ ಹಂಗ ಬರ್ತಾವೇನಮ್ಮ? ಮಾತಾಡಕ ಅಲ್ಲ ತಿಂಗಳ ತನ ಹಿಂಗ ಆಗೈತೆ. ಒಟ್ಟ 2 ತಿಂಗಳ 3 ತಿಂಗಳ ಒಮ್ಮೆ ಹಿಂಗ 2-3 ಬಿಟ್ರೆ ಯಾವಾಗ ತುಂಬೇಕು ನೀರು? ಎದ್ದಕ್ಕೆ ಹೆಣ್ಮಕ್ಳು ಎದ್ದದ ಬ್ಯಾಸರಾಗಿ ಮುಕ್ಕೊಂಡಿರ್ತಾರೆ. ಖಾರ ಮುಕ್ಕೊಂಡಿರ್ತೀವಿ, ದುಡ್ದು ಮಾಡಿ ಮುಕ್ಕೊಂಡಿರ್ತೀವಿ. ರಾತ್ರಿ 2ಕ್ಕೆ ಬಿಟ್ರ 3ಕ್ಕೆ ಬಿಟ್ರ ಏನ್ ತುಂಬೋದಾಗತ್ ನಮ್ಗೆ ನೀರು? ವಯಸ್ಸಾದಾರ ಇರ್ತಾರ, ಬಿದ್ದು ಕಾಲ್ಗೆಲ್ ಮುರ್ಕೊಂಡ್ರ ಆತ ಅವ್ರ ಮೂಲಕ ಸ್ವಲ್ಪ ಜಲ್ದಿ ಬಿಟ್ಟು ತುಂಬ್ತೀವಿ. ತಗೋಮ್ಮ ನೀ ಮಾತಾಡು. ಸ್ವಲ್ಪ ಜಲ್ದಿ ಬಿಟ್ಟು ತುಂಬ್ತೀವಿ ನೀರು. ನೀರ ಇಲ್ಲ, ನೀರಿಂದ ಎಷ್ಟು ಈಗ ಹಬ್ಬ ನೋಡಿ ಎಲ್ಲ ನೀರು ಅಣ್ಣ. ಬೇಸಿಗೆಗ ಡ್ಯಾಮ್ನಾಗ ನೀರ್ ಇರಲ್ಲ ಅಂತಾರಣ್ಣ, ಚಳಿಗಾಲದಾಗ ಕರೆಂಟ್ ಇರಲ್ಲ ಅಂತಾರ. ಯಾವಾಗ ನೋಡಿದ್ರು ನೀರ್ ಬಿಡಲ್ಲ, ಕರೆಂಟ್ ಇಲ್ಲ, ಮೋಟ್ರ್ ಸುಟ್ಟೈತೆ ಅಂತಾರ. ನಾವು ಕಾಲೇಜ್ಗೆ ಹೋಗೋ ಹುಡುಗಿಯರು ಏನ್ ಮಾಡ್ಬೇಕು? ಬ್ಯಾತನ ಎದ್ ನೀರ್ ತುಂಬೇಕಾ, ಓದುದು ಬರೆಯುದು ಮಾಡ್ಬೇಕಾ? ಬ್ಯಾತನ ಎದ್ ನೀರ್ ತುಂಬೇಕಣ್ಣ. ನಮ್ದ ದೊಡ್ಡ ಸಮಸ್ಯೆ ಆಗೈತೆ. ನಾವು ಓದೋ ಹುಡುಗಿಯರ ಇದ ಮಾಡ್ಬೇಕೇನ್? ಬ್ಯಾತನ ಎದ್ ನೀರ್ ತುಂಬೇಕ್ ಚಂತೆನ. ಕಾಲೇಜ್ ಏನ್ ಹೋಗೋದೇ ಬೇಡ, ನಾವು ಸಾಲಿ ಕಲಿಯೋದೇ ಬೇಡ, ಹಿಂಗ ಇರ್ಬೇಕಾ? ಎಕ್ಸಾಮ್ ಬರೀಲಿಕ್ಕಂದ್ರೆ ನಮ್ಮ ಮನೆಗೆ ಬೈತಾರ. ಸ್ಕೋರ್ ಮಾಡಿಲ್ ನೀ ಏನ್ ಮಾಡ್ತಿ, ಬರೀ ಅದನ್ನೇ ಮಾಡ್ತೀಯ, ನೀರ್ ತುಂಬೋದು ಅದೆಲ್ಲ ಅಂತ. ಅದೇ ನಮ್ಗೆ ಬೈತಾರ ಅವರು. ನಮ್ಮ ಓಣಿ ಒಳಗ್ ನಳ ಐತ್ರಿ, ಅವ್ರ ತಾಕೊಂದು ದೊಡ್ಡ ರೀಸನ್ ಐತಿ. ಅವ್ರ ತಾಕೊಂದು ದೊಡ್ಡ ರೀಸನ್ ಗೋಳ್ಯಾರಗುಡಿಯಾಗ ನೀರ್ ಅದಾವ ಅಂತಾರ. ಗೋಳ್ಯಾರಗುಡಿಯಾಗ ನೀರ್ ಜಳಕ ಮಾಡಿದ್ರೆ ಮೈ ಎಲ್ಲ ತುರ್ಸಾಕತೈತಿ. ಇದ್ದು ಬಿದ್ದವ್ರು ಕೊಟ್ರು ಜಡ್ ಬರಾಕತೈತಿ. ಆ ನೀರ್ ಕುಡಿದ್ರಪ್ಪ ಅಂದ್ರೆ ಒಂದ್ ಮನೆ ಕೆಮ್ಮು ಬರಾಕತೈತಿ. ಅವ್ರಿಗೇನೈತಿ ಚಲೋ ಆಗ್ಬಿಟ್ಟೈತಿ. ಗೋಳ್ಯಾರಗುಡಿಯಾಗ ನಳ ಅದಾವಲ್ಲೋ ಮರೆ ಅಂತಾರ್ರಿ ಅವ್ರು. ಮಿಕ್ಕಿ ಅವ್ರಿಗೆ ಲಾಸ್ಟ್ ಮೆಂಬರ್ ಸಂಬಂಧ ಮಿಕ್ಕಿ ಬಿಟ್ಟೈತ್ರಿ ನಮಗ. ನಮ್ ತಾಯಂದ್ರ ಒಟ್ರು ಅಂದ್ರ ರೋಡ್ ಬಂದ್ ಮಾಡಿ ಧಿಕ್ಕಾರ ಹಾಕೊಂಡ್ ನಡ್ರಿ ಅವ್ರಿಗೆ ಅಂತ ಹೇಳಿ ವೋಟಿಂಗ್ ಇದ್ದಾಗ ಅಷ್ಟ ಬರ್ತಾರ ಅಂತ ಹೇಳಿ ನಮ್ ತಾಯಂದ್ರ ಅಂತಾರ. ಆ ನೀರಿಗೆ ನಮ್ಗ ಸಮಸ್ಯೆ ಬಾಳ ಆಗತ್ತೆ ಸರ. ಸೊ ದಯವಿಟ್ಟು ತಮ್ಮ ಮಾಧ್ಯಮದವ್ರು ನಾವು ಕೇಳ್ಕೊಳ್ಳೋದೇನಪ್ಪ ಅಂದ್ರ ಈ ಸಮಸ್ಯೆನ ಅವರಿಗೆ ನೀವು ತಿಳಿಸ್ಬೇಕಂತೇಳಿ ವಿನಂತಿ. ನಮ್ಮ ಓಣ್ಯಾಗಿನ ನೀರು ನಾವು ಸ್ನಾನ ಮಾಡಿದ್ರಪ್ಪ ಅಂದ್ರೆ ಮೈ ತುರ್ಸಾಕತೈತಿ. ಆಮೇಲೆ ಆ ನೀರು ಕುಡಿಯಾಕ ಬರಾಕತ್ತಿಲ್ಲ. ಈ ಸಮಸ್ಯೆನ ಏನೈತಿ ನೀವು ದಯವಿಟ್ಟು ಸಾಕಷ್ಟು ಏನೈತಿ ಇದು ಮಾಡ್ಬೇಕು, ಮುಂದುವರ್ಸ್ಬೇಕು. ಈ ಸಮಸ್ಯೆನ ನೋಡ್ಬೇಕು ಅವರು. ನಾವು ಎಲ್ಲೇ MLA ಮನೆಗೆ ಹೋಗಕಂಕ್ರು ಆಗಲ್ರಿ. ನಾವು ಮುಂಜಾನೆ ದುಡಿಬೇಕು, ಸಂಜೆಗೆ ತಂಬಂದು ತಿನ್ಬೇಕು. MLA ಮನೆಗೆ ಅಂಕ್ರು ಹೋಗಕ್ಕಾಗಲ್ಲ ನಮ್ಮ ಕೈಲಿ. MLA ಮನೆಯವರು ಊರಾಗ ಸಿಗಂಗಿಲ್ಲ, ಏನಿಲ್ಲ. MLA ಅವರು ವಾರ್ಡ್ ಮೆಂಬರ್ ನಮ್ಗೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ.
ಸೊ ಇದು ದಯವಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ನಾವು ತಿಳಿಸ್ಪಡಿಸೋದು ಏನಪ್ಪ ಅಂದ್ರೆ ತಾವು ಈ ಮಾಧ್ಯಮದ ಪ್ರಕಾರ ಮುಂದುವರಿಸ್ಬೇಕಂತೇಳಿ ಇದು ಕಳಕಳಿ ವಿನಂತಿ ತಮ್ಮಲ್ಲಿ. ಕರವಾ ಫರ್ನಿಚರ್ ಮಾಲ್ ಇಲ್ಕಲ್ ಇವರಿಂದ ಬೃಹತ್ ಫರ್ನಿಚರ್ ಮೇಳ. ಹೌದು ವೀಕ್ಷಕರೇ, ಮನೆಗೆ ಹೊಸ ಸೋಫಾ, ಡೈನಿಂಗ್ ಟೇಬಲ್, ಬೆಡ್ ಸೇರಿದಂತೆ ಫರ್ನಿಚರ್ಗಳನ್ನು ತರಬೇಕು ಎಂಬ ಆಸೆ ಎಲ್ಲರಿಗೂ ಇರುತ್ತೆ. ಆದರೆ ಈ ದುಬಾರಿ ಕಾಲದಲ್ಲಿ ಯಾಕೆ ಸುಮ್ಮನೆ ಖರ್ಚು ಅಂದ್ಕೊಂಡು ಸುಮ್ಮನಿರ್ತಾರೆ. ಆದರೆ ಇಲ್ಕಲ್ ನಗರದ ಕರವಾ ಫರ್ನಿಚರ್ ಮಾಲ್ನವರು ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಭಾರಿ ರಿಯಾಯಿತಿ ದರದಲ್ಲಿ ಫರ್ನಿಚರ್ಗಳ ಬೃಹತ್ ಮೇಳವನ್ನ 10 ದಿನಗಳ ಕಾಲ ಇಲ್ಕಲ್ಲಿನ ಕೊಂಗಡ ಶೆಟ್ಟಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದು, ನಿಮ್ಮ ನೆಚ್ಚಿನ ಫರ್ನಿಚರ್ಗಳನ್ನ ಮನೆಗೆ ತರಲು ಈಗ ಸಕಲ ಅಂತಾನೆ ಹೇಳಬಹುದು. ಅಕ್ಟೋಬರ್ 4ರಿಂದ ಪ್ರಾರಂಭವಾದ ಈ ಫರ್ನಿಚರ್ ಮೇಳವು ಅಕ್ಟೋಬರ್ 14ರವರೆಗೆ ಇರಲಿದ್ದು, ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ಫರ್ನಿಚರ್ಗಳನ್ನ ಒದಗಿಸುತ್ತಿದ್ದಾರೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.